ನಮಸ್ತೆ ಕರ್ನಾಟಕ ಬಂಧುಗಳೇ, ನಿಮ್ಮ ಕಾಲಿನ ಹೆಬ್ಬೆರಳುಗಳಿಂದ ಅದರ ಪಕ್ಕದ ಬೆರಳು ಉದ್ದ ಇದೆಯಾ? ಹಾಗಾದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಿಮಗೆ ಒಳ್ಳೆಯದಾ ಅಥವಾ ಕೆಟ್ಟದ್ದಾ ಎಂಬ ವಿಚಾರವನ್ನು ಈ ವಿಡಿಯೋದ ಉದ್ದಗಲಕ್ಕೂ ನೋಡೋಣ. ಹಾಗಾಗಿ ಈ ವಿಡಿಯೋ ತುಂಬ ಕುತೂಹಲಭರಿತವಾಗಿರುತ್ತದೆ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿರುವಂತಹ ವಿಡಿಯೋ ನೋಡಿ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಪಡೆದುಕೊಳ್ಳಿ. ಬಂಧುಗಳೇ, ವಿಡಿಯೋನ ಪ್ರಾರಂಭ ಮಾಡುವುದಕ್ಕೂ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈ ಎಲ್ಲ ಮಾಹಿತಿಯನ್ನು ತುಂಬ ಕಷ್ಟಪಟ್ಟು ನಿಮ್ಮ ಮುಂದೆ ತಂದಿದ್ದೇನೆ. ನನ್ನ ಈ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದೇ ಒಂದು ಲೈಕ್ ಮಾತ್ರ. ಕೊಟ್ರ ಲೈಕು ಈ ವಿಡಿಯೋಗೆ. ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋನ ಪ್ರಾರಂಭಿಸೋಣ. ಬಂಧುಗಳೇ, ಪ್ರಸ್ತುತ ದಿನಮಾನಗಳಲ್ಲಿ ಶಾಸ್ತ್ರ ಸಂಪ್ರದಾಯದ ಬಗ್ಗೆ ಅರಿವು ಕಡಿಮೆ ಇದ್ದರೂ ಕೂಡ ಶಾಸ್ತ್ರದ ಬಗ್ಗೆ ಅರಿತಿರುವ ನಿಮ್ಮಂತಹ ವ್ಯಕ್ತಿಗಳು ಶಾಸ್ತ್ರ ಸಂಪ್ರದಾಯಗಳು ಹಿರಿಯರು ಹಾಕಿಕೊಟ್ಟ ಅದೆಷ್ಟೋ ಮಾರ್ಗಗಳನ್ನು ನಿಮ್ಮಿಂದ ಉಳಿಯುತ್ತಿದೆ ಎಂದರೂ ಭಾಷಃ ತಪ್ಪಾಗುವುದಿಲ್ಲ. ಪ್ರಿಯ ಬಂಧುಗಳೇ, ಆಗಿನ ಕಾಲದಲ್ಲಿ ಯಾವುದೇ ಒಳ್ಳೆಯ ಕೆಲಸಗಳನ್ನು ಮಾಡಲು ಮುಂದಾದರೆ ಮೊದಲು ಆ ಕಾರ್ಯದ ಬಗ್ಗೆ ಅಥವಾ ಕೆಲಸದ ಬಗ್ಗೆ ಹಿರಿಯರ ಬಳಿ ಸಮಾಲೋಚನೆ ಮಾಡಿ ಶಾಸ್ತ್ರವನ್ನು ಕೇಳಿ ಒಳ್ಳೆಯದಾಗುತ್ತಾ ಎಂದು ಕೇಳಿದರೆ ಮಾತ್ರ ಆ ಕೆಲಸಕ್ಕೆ ಮುಂದಾಗುತ್ತಿದ್ದರು. ಈಗಿನ ಕಾಲದ ಬಗ್ಗೆ ಹೇಳುವ ಅವಶ್ಯಕತೆ ಇಲ್ಲ. ಹಾಗಂತ ಎಲ್ಲರೂ ಕೂಡ ಅದನ್ನು ತಿರಸ್ಕರಿಸುತ್ತಿದ್ದಾರೆ ಎಂದಲ್ಲ, ಅದನ್ನು ಪಾಲನೆ ಮಾಡುವವರು ಕೂಡ ಇದ್ದಾರೆ. ನಿಮಗೆ ತಿಳಿದಿರುವ ಹಾಗೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕೈಗಳ ಬೆರಳುಗಳನ್ನು ನೋಡಿ ಅವರ ಮುಂದೆ ಬರುವ ಭವಿಷ್ಯದ ಬಗ್ಗೆ ಹೇಳುತ್ತಿದ್ದರು. ಇನ್ನು ವಿವಾಹದ ವಿಚಾರಕ್ಕೆ ಬರುವುದಾದರೆ ಪುರುಷನ ಆರೋಗ್ಯ ಬಿಟ್ಟರೆ ಕೆಲಸ ಈ ಎರಡನ್ನ ಮಾತ್ರ ನೋಡುತ್ತಿದ್ದರು. ಆದರೆ ಸ್ತ್ರೀಯನ್ನ ಹೆಚ್ಚಾಗಿ ಗಮನಿಸುತ್ತಿದ್ದರು. ಅವರು ನಡೆಯೋದು ಹೇಗೆ, ಅವರ ಕಾಲುಗಳು ನೆಲಕ್ಕೆ ಸರಿಯಾಗಿ ತಾಕುತ್ತಾ ಇಲ್ಲವಾ, ಅವರ ಕಾಲಿನ ಬೆರಳುಗಳು ಹೇಗಿವೆ ಎಂಬುದಾಗಿ ಈ ಎಲ್ಲ ಅಂಶಗಳನ್ನು ಪರಿಗಣಿಸುತ್ತಿದ್ದರು. ಬಂಧುಗಳೇ, ನಮ್ಮ ಪೂರ್ವಜರು ಶಾಸ್ತ್ರ ಸಂಪ್ರದಾಯಕ್ಕೆ ಹೆಚ್ಚಿನ ಒಂದು ಒತ್ತನ್ನು ಕೊಡುತ್ತಿದ್ದರು. ಕಾರಣ ಅವರು ಅದರ ಹಿಂದಿನ ಅಂಶವನ್ನು ಅರಿತಿದ್ದರು. ಹಾಗಾಗಿಯೇ ಅದಕ್ಕೆ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ನೀಡುತ್ತಿದ್ದರು. ಬಂಧುಗಳೇ, ಆಗಿನ ಕಾಲದಲ್ಲಿ ಪಾಲಿಸುತ್ತಿದ್ದ ಶಾಸ್ತ್ರ ಸಂಪ್ರದಾಯಗಳು ಇದರ ಹಿಂದಿನ ಮರ್ಮವನ್ನು ನೋಡಿ ಈಗಿನ ವಿಜ್ಞಾನ ಲೋಕವೇ ಶಾಖೆಗೆ ಒಳಗಾಗಿರುವುದನ್ನು ನಾವು ಕಾಣಬಹುದು. ಅದಕ್ಕೆ ಕಾರಣ ವಿಜ್ಞಾನ ತಂತ್ರಜ್ಞಾನ ಮುಂದುವರೆಯದೇ ಇರುವ ಆ ಕಾಲದಲ್ಲಿಯೇ ಇದರ ಬಗ್ಗೆ ಅರಿತು ಇದರಿಂದ ಎಷ್ಟೆಲ್ಲ ಲಾಭಗಳಿವೆ ಎಂದು ತೋರಿಸಿಕೊಟ್ಟಿದ್ದು ನಮ್ಮ ಹೆಮ್ಮೆಯ ಪೂರ್ವಜರು. ಬಂಧುಗಳೇ, ಈ ಜ್ಯೋತಿಷ್ಯ ಶಾಸ್ತ್ರವು ಮಾನವನ ದೇಹದ ರಚನೆ ಆಧಾರದ ಮೇಲೆ ಮುಂದೆ ಬರುವ ಆ ವ್ಯಕ್ತಿಯ ಜೀವನದ ಸತ್ಯವನ್ನು ತಿಳಿಸುತ್ತದೆ. ಬಂಧುಗಳೇ, ಮನುಷ್ಯನು ಅದೆಷ್ಟೋ ಪ್ರಾಣಿಗಳಲ್ಲಿ ಒಬ್ಬನಾದರೂ ಕೂಡ ಅತ್ಯಂತ ಬುದ್ಧಿಜೀವಿ ಎಂದು ಗುರುತಿಸಿಕೊಂಡಿದ್ದಾನೆ. ಅದಕ್ಕೆ ಉದಾಹರಣೆ ವಿಜ್ಞಾನ ತಂತ್ರಜ್ಞಾನ, ಗಗನಯಾನ. ಅಷ್ಟೇ ಯಾಕೆ ಚಂದ್ರಯಾನವನ್ನು ಕೂಡ ನಾವು ನೋಡಿದ್ದೇವೆ. ಆದರೆ ಬಂಧುಗಳೇ, ಪ್ರಕೃತಿಯ ಮಹಿಮೆ ಹೇಗಿದೆ ನೋಡಿ. 140 ಕೋಟಿ ಜನಸಂಖ್ಯೆ ಇರುವ ಭಾರತದಲ್ಲಿ ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ವಿಭಿನ್ನವಾಗಿ ಇದ್ದಾರೆ. ಇದು ಆ ಭಗವಂತನ ಪವಾಡವೇ ಸರಿ. ನೀವೇನಂತೀರಾ? ಪ್ರಿಯ ಬಂಧುಗಳೇ, ಈ ಮೊದಲೇ ತಿಳಿಸಿದಂತೆ ಮಾನವನ ದೇಹದ ಒಂದೊಂದು ಬದಲಾವಣೆಗಳಿಗೂ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಂದೊಂದು ಅರ್ಥವಿರುತ್ತದೆ. ಅದೇ ರೀತಿಯಾಗಿ ಮಹಿಳೆಯರ ಪಾದದ ಹೆಬ್ಬೆರಳುಗಳ ಪಕ್ಕದಲ್ಲಿರುವ ಬೆರಳು ಉದ್ದವಾಗಿದ್ದರೆ ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳಿಸಿರುವಂತಹ ಅಂಶಗಳ ಬಗ್ಗೆ ಈಗ ನೋಡೋಣ. ಬಂಧುಗಳೇ, ಈ ರೀತಿಯಾಗಿ ಹೆಬ್ಬೆರಳುಗಳಿಗಿಂತ ಪಕ್ಕದಲ್ಲಿರುವ ಬೆರಳು ಉದ್ದವಾಗಿದ್ದರೆ ಅವರು ತಮ್ಮ ಜೀವನದಲ್ಲಿ ಅತ್ಯಂತ ಧೈರ್ಯಶಾಲಿಯಾದ ಸ್ವಭಾವವನ್ನು ಹೊಂದಿರುತ್ತಾರೆ. ಅವರು ಸ್ನೇಹಜೀವಿಯೂ ಕೂಡ ಆಗಿರುತ್ತಾರೆ. ಜೀವನದಲ್ಲಿ ಹೊಸ ವ್ಯಕ್ತಿಗಳನ್ನು ಬಹುಬೇಗನೆ ಪರಿಚಯ ಮಾಡಿಕೊಳ್ಳುತ್ತಾರೆ. ತಮ್ಮ ಮುಂದೆ ಇರುವ ವ್ಯಕ್ತಿಗಳನ್ನು ಸದಾ ಪ್ರೋತ್ಸಾಹಿಸುವ ಕೆಲಸವನ್ನು ಮಾಡುತ್ತಿರುತ್ತಾರೆ. ಅದಷ್ಟೇ ಅಲ್ಲದೆ ಬಂಧುಗಳೇ, ಅವರಿಗೆ ದೈವರ ಕೃಪೆ ಹೆಚ್ಚಾಗಿರುತ್ತದೆ. ಬಂಧುಗಳೇ, ಇದಾಗಿತ್ತು ಹೆಣ್ಣು ಮಕ್ಕಳ ಕಾಲಿನ ಹೆಬ್ಬೆರಳುಗಳಿಗಿಂತ ಪಕ್ಕದಲ್ಲಿರುವ ಬೆರಳು ಉದ್ದವಾಗಿದ್ದರೆ ಎಷ್ಟೆಲ್ಲ ಅನುಕೂಲ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ರೀತಿಯಾಗಿ ಇರುವ ಮಹಿಳೆಯು ಇದ್ದ ಮನೆ ಸದಾ ನಂದಗೋಕುಲವಾಗಿರುತ್ತದೆ. ಆ ಮನೆಯಲ್ಲಿ ಯಾವುದಕ್ಕೂ ಕೂಡ ಕಡಿಮೆ ಇರುವುದಿಲ್ಲ ಎಂಬ ವಿಚಾರವನ್ನು ನಿಮಗೆ ತಿಳಿಸುವಂತಹ ಪ್ರಯತ್ನ. ಬಂಧುಗಳೇ, ವಿಡಿಯೋ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಈ ವಿಡಿಯೋದ ಬಗ್ಗೆ ನಿಮಗೇನು ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ ಕರ್ನಾಟಕ.